ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಚಾನಲ್. ಇವಾಗ ಬೆಳಗ್ಗೆ 5:30 ಆಗಿದೆ. ಇವಾಗ ನಾನು ಡ್ಯೂಟಿ ಸ್ಟಾರ್ಟ್ ಮಾಡಬೇಕೀಗ. ಈಗ ನಾನು ಸ್ವಲ್ಪ ನನ್ನ ಸ್ಟೋರಿಗೆ ಹೋಗ್ಬಿಟ್ಟು ನಂದು ಐರಾವತ ತಗೊಂಡು ಆಮೇಲೆ ನನ್ನ ಡ್ಯೂಟಿ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ, ಇವತ್ತು ಎಷ್ಟಾಗುತ್ತೆ ಅರ್ನಿಂಗ್ ಅಂತೆಲ್ಲ ನಿಮಗೆ ನಿಮಗೆ ಪೂರ್ತಿ ನಾನು ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋ ಫುಲ್ಲು ಇನ್ಫಾರ್ಮೇಟಿವ್ ಆಗಿರುತ್ತೆ. ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈಕನ್ನು ಪ್ರೆಸ್ ಮಾಡಿ. ಟಿವಿನ ಚಾರ್ಜಿಗೆ ಹಾಕ್ಬಿಟ್ಟು ಆಮೇಲೆ ನನ್ನ ಗಾಡಿ ತೊಗೊಂಡು ಡ್ಯೂಟಿ ಆನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಿನ್ನೆ ಬೇರೆ ಸರಿಯಾಗಿದೆ ಮಳೆ, ಫುಲ್ಲು ಚಳಿ ಅಂದರೆ ಚಳಿ ಆಗ್ಬಿಟ್ಟಿದೆ ವೆದರು. ನೋಡೋಣ ಇವತ್ತು ಎಷ್ಟು ಅರ್ನಿಂಗ್ ಆಗುತ್ತೆ ಅಂತ. ಒಂದು 10 o'clockವರೆಗೂ ನಾನು ಇವತ್ತು ರ್ಯಾಪಿಡೋದಲ್ಲಿ ಮತ್ತು ಓಲಾದಲ್ಲಿ ಊಬರಲ್ಲಿ ಬೈಕ್ ಟ್ಯಾಕ್ಸಿ ಮಾಡೋ ಪ್ಲ್ಯಾನಿಂಗ್ ಇದೆ. ಇದಾದಮೇಲೆ ಬೆಳಗ್ಗೆ ಆಮೇಲೆ ನೈಟೂ ಒಂದು 8 o'clock ಒಂದು 12 o'clockವರೆಗೂ ಮಾಡೋಣ ಅಂದ್ಕೊಂಡಿದ್ದೀನಿ. ಏಕೆಂದರೆ 10 ಗಂಟೆ ಮೇಲೆ ನನಗೆ ಸ್ವಲ್ಪ ಸ್ಟೋರಲ್ಲಿ ಕೆಲಸಗಳಿರ್ತವೆ, ಹಾಗಾಗಿ ನಾನು ಫುಲ್ ಡೇ ಮಾಡೋದಕ್ಕಾಗಲ್ಲ. ಹಾಫ್ ಡೇದಲ್ಲಿ ಎಷ್ಟಾಗುತ್ತೆ ಅಂತ ನಿಮಗೆ ಅಪ್ಡೇಟ್ ಮಾಡ್ತೀನಿ. ವೆದರ್ ಚೆನ್ನಾಗಿದೆ, ಯಾವುದಕ್ಕೂ ಡ್ಯೂಟಿ ಆನ್ ಮಾಡಿರ್ತೀನಿ. ಯಾವುದಕ್ಕೂ ಈಗ ಡ್ಯೂಟಿ ಆನ್ ಮಾಡ್ಕೊಬಿಡೋಣ ಫ್ರೆಂಡ್ಸ್. ಆರ್ಡರ್ ಬರಲಿ ಬಿಡಲಿ, ಆರ್ಡರ್ ಅಂತೂ ಮಾಡ್ಕೋಬೇಕು. ಸೆಲ್ಫಿ ಬೇರೆ ತೆಗಿಬೇಕಂತೆ. ಸೆಲ್ಫಿ ಎಲ್ಲ ಕೊಟ್ಟಾಯಿತು. ಆನ್ಲೈನಿಗೆ ಹೋಗೋಣ. ಆನ್ಲೈನ್ ಆಗಿದೆ ರ್ಯಾಪಿಡೋದಲ್ಲಿ. ಊಬರಲ್ಲೂ ಆನ್ಲೈನ್ ಮಾಡ್ಕೊಬಿಡೋಣ. ಓಕೆ, ಆನ್ಲೈನ್ ಆಗಿದೆ. ನೋಡೋಣ ಸ್ಟೋರ್ವರೆಗೂ ಹೋಗೋಷ್ಟೊಳಗೆ ಯಾವುದಾದ್ರೂ ಆರ್ಡರ್ ಬೀಳುತ್ತಂತ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಈಗ ನಮಗೆ ಒಂದು ಆರ್ಡರ್ ಸಿಕ್ಕಿದೆ. 165 ರೂಪೀಸಿಗೆ ಆರ್ಡರು. ಎಲ್ಲಿರೋದು ಅಂತ ನಾನು ಲೊಕೇಶನಿಗೆ ಹೋಗ್ಬಿಟ್ಟು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಹಾಯ್ ಫ್ರೆಂಡ್ಸ್, ಬಂದು 5ರಿಂದ 10 ನಿಮಿಷ ಆಯಿತು. ಇನ್ನೂ ಕಸ್ಟಮರ್ ಬರ್ತಾಯಿಲ್ಲ. ಫೋನು ಎತ್ತುತ್ತಿಲ್ಲ ಪಾರ್ಟಿ. ಆವಾಗಲೇ ಫೋನ್ ಮಾಡಿದಾಗ ಇಲ್ಲೇ ಇದ್ದೀನಿ ಅಂತ ಹೇಳಿದ್ರು. ಮಾಡಿಬಿಟ್ರೇ ಇವರು ಅಷ್ಟ ಲೈಫು. ಅಟ್ಲೀಸ್ಟ್ ಏನಾದರೂ ಹೇಳಬೇಕಲ್ವಾ, ಬರ್ತೀನಿ ಇಲ್ಲ ಏನಾದರೂ. ಲೇಡೀಸ್ ಬೇರೆ, ಲೇಡೀಸೇ ಕಷ್ಟ ಗುರು. 2 minutes ಅಂದರು, 10 minutes ಮೇಲೆ ಆಯಿತು. ಕ್ಯಾನ್ಸಲು ಮಾಡ್ತಿಲ್ಲ. ಬಂದು ಅನಿಸುತ್ತೆ. OTP ಮೇಡಮ್ 39. ಕೂತ್ಕೊಳ್ಳಿ. ಎಲ್ಲಿ ಲೊಕೇಶನ್ನು? ಕೂಡ್ಲುಗೇಟಾ? ಈ ಕಡೆ ಹೋಗ್ಬೇಕಾ ಈ ಕಡೆ ಹೋಗ್ಬೇಕಾ? ಹಾಯ್ ಫ್ರೆಂಡ್ಸ್, ಪಿಕಪ್ ಆಯಿತು ಕಸ್ಟಮರ್ದು. ಲೊಕೇಶನ್ ಇರೋದು ಕೂಡ್ಲು ಗೇಟು. ಹೆಚ್ಚು ಕಮ್ಮಿ 30 ಕಿಲೋಮೀಟ್ರ್ ಇದೆ, 21 ಕಿಲೋಮೀಟ್ರ್ ಇರ್ಬೋದು. ಬನ್ನಿ, ನಾನು ನಿಮಗೆ ಲೊಕೇಶನಲ್ಲಿ ಹೋದ್ಮೇಲೆ ಸಿಗ್ತೀನಿ.
192 ಆಯಿತಾ? ಹಾಯ್ ಫ್ರೆಂಡ್ಸ್, ಈಗೊಂದು ಡ್ರಾಪ್ ಆಯಿತು. 192 ರುಪೀಸು ಕೂಡ್ಲು ಗೇಟು, ಅದು ಗೋಲ್ಡನ್ ಗ್ರೂಪ್. ಊಬರಾ? OTP ಸರ್? ಹಾಯ್ ಫ್ರೆಂಡ್ಸ್, ಈಗ ಬಂದಿದ್ದೀನಿ ಪಿಕಪ್ ಲೊಕೇಶನ್ಗೆ. ಬ್ಯುಸಿ ಬರ್ತಾ ಇದೆಯಾ? OTPಗೆ ವೇಟಿಂಗ್ ಇವರು. ಫ್ರೆಂಡ್ಸು, ಈಗ ಒಂದು ಪಿಕಪ್ಪಿಗೆ ಬಂದಿದ್ದೀನಿ. OTP ವೆಯ್ಟ್ ಮಾಡ್ತಾಯಿದ್ದೀನಿ. ಅವ್ರ ಫ್ರೆಂಡ್ ಯಾರೋ ಬುಕ್ ಮಾಡಿರೋದಂತೆ, ಅದಕ್ಕೋಸ್ಕರ ವೆಯ್ಟಿಂಗು. OTP ಇಲ್ದಲೇ ಹೋಗೋಕ್ಕಾಗಲ್ಲ. ಎಲ್ಲಿರೋ ಸರ್ ಲೊಕೇಶನ್ನು? ಹಾಂ, ದೊಮ್ಲೂರಾ? ರೂಟ್ ಗೊತ್ತಾ ನಿಮಗೆ? ಕೂತ್ಕೊಳ್ಳಿ. OTP ಬೇಕು, ಅವರು ಹೇಳಿ. OTP ಎಷ್ಟೊತ್ತಾಗತ್ತೆ? ಹೌದಾ? ಆಮೇಲೆ ದೂರ ಹೋಗ್ಬಿಟ್ರೆ ಅಲ್ಲಿ OTP ಅಪ್ಲೈ ಮಾಡೋಕ್ಕಾಗಲ್ಲ, ಲೊಕೇಶನಲ್ಲೇ ಮಾಡಬೇಕು. ಹಾಂ, ನಾನು ಫೋನ್ ಮಾಡಲ ಅವರಿಗೆ? ಇಲ್ಲ, OTP ಅಪ್ಲೈ ಮಾಡಿಬಿಟ್ಟಿನಿ ನಾನು. ಹಾಯ್ ಫ್ರೆಂಡ್ಸ್, ಈಗ ಒಂದು ಆರ್ಡರ್ ಸಿಕ್ಕಿದೆ ಕೋಡಿಹಳ್ಳಿಗೆ. ಹೆಚ್ಚು ಕಮ್ಮಿ 1.4 ಕಿಲೋಮೀಟ್ರು ಪಿಕಪ್ ಇದೆ. $117. ಓಕೆ ಸರ್, ಥ್ಯಾಂಕ್ ಯು. ಫ್ರೆಂಡ್ಸ್, ಈಗ ಒಂದು ಡ್ರಾಪ್ ಮಾಡೀನಿ. 117 ರೂಪಾಯಿ ಇತ್ತು. ಕಸ್ಟಮರ್ 120 ರೂಪಾಯಿ ಕೊಟ್ಟಿದ್ದಾರೆ. ದೊಮ್ಲೂರಲ್ಲಿದ್ದೀನಿ ಈಗ ನಾನು.
ನೋಡೋಣ ಈಗ ಯಾವ ರೈಡ್ ಬರುತ್ತೆ ಅಂತ. ಈಗ ರ್ಯಾಪಿಡೋನು ಆನ್ ಮಾಡ್ತೀನಿ. 125 ನೋಡೋಣ ಫ್ರೆಂಡ್ಸ್, ಇನ್ಯಾವುದಾದ್ರೂ ಆರ್ಡರ್ ಸಿಗುತ್ತಾ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಸ್ಟಾಪ್ ರೆಕಾರ್ಡಿಂಗ್. ಕಪ್ ಸಿಕ್ಕಿದೆ ಶಂಕರಿ. ಹಾಯ್ ಫ್ರೆಂಡ್ಸ್, ಈಗ ಒಂದು ಆರ್ಡರ್ ಬಿದ್ದಿದೆ ಬನಶಂಕರಿಗೆ. ಹೋಗ್ಬೇಕೀಗ. ಓಲಾದಲ್ಲಿ ಆ್ಯಕ್ಚುಲಿ ಸಿಕ್ಕಿರೋದು. 1 ಕಿಲೋಮೀಟ್ರ್ ಇದೆ. ಯೂಟರ್ನ್ ಮಾಡ್ಕೋಬೇಕಾ? ಯೂಟರ್ನ್ ಇಲ್ಲ. ಓಲಾದಲ್ಲಿ 140 ರೂಪಾಯಿಗೆ ಬನಶಂಕರಿಗೆ ಸಿಕ್ಕಿದೆ. ಬನಶಂಕರಿ ಆ್ಯಕ್ಚುಲಿ ಓಕೆ. ಬನಶಂಕರಿ ಹೋಗೋಣ ಬನ್ನಿ ಫ್ರೆಂಡ್ಸ್. ನಾನು ನಿಮಗೆ ಪಿಕಪ್ ಲೊಕೇಶನಿಗೆ ಹೋದ್ಮೇಲೆ Here is sir location. लोकेशन इधर ही दिखा रहा है. लोकेशन हाँ इधर. ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡಾ? मेजेस्टिक बस स्टैंड इधर सर. मेजेस्टिक बस स्टैंड दूर जाना पड़ेगा सर. मैं ना बस आ रहा है. हाँ वो बस ना मैं वो बस में आ रहा है. कौन बस में आ रहा है? वो मेजेस्टिक जाना. आप लोकेशन इधर भेज दिया है. लोकेशन इधर ही दिखा रहे सर. मेजेस्टिक के तो उधर ही एक ही बार में उधर जा सकते थे हम. उधर से ही आए हैं हम. मेजेस्टिक से ही आए हैं. ಇವಾಗ ಒಂದು ಓಲಾದಲ್ಲಿ ಬುಕ್ಕಿಂಗ್ ಆಗಿತ್ತು. ಅದು ಆ್ಯಕ್ಚುಲಿ ಬನಶಂಕರಿಗೆ ಡ್ರಾಪ್ ಇದ್ದಿದ್ದು. ಬನಶಂಕರಿಗೆ ಬಿಟ್ಟು ಕಸ್ಟಮರು ಇಲ್ಲಲ್ಲ ಲೊಕೇಶನ್ನು, ನಾವು ಮೆಜೆಸ್ಟಿಕ್ಗೆ ಹೋಗಬೇಕು ಅಂತ ಇದು ಮಾಡ್ತಿದ್ದಾರೆ. ಗೊತ್ತಾಗಿಲ್ಲ ಅವ್ರಿಗೂ. ಹೊಸಬ್ರು ಇಲ್ಲಿಗೆ ಬೆಂಗಳೂರಿಗೆ ಮಿಸ್ಸಾಗಿ ಬುಕ್ ಆಗಿಬಿಟ್ಟಿದೆ ಅದು. ಬನಶಂಕರಿಗೆಲ್ಲೋ ಅಲ್ಲೆಲ್ಲೋ ಸ್ಟಾಪಿಗೆ. ಇವಾಗ ಮೆಜೆಸ್ಟಿಕ್ಕಿಗೆ ಕರ್ಕೊಂಡು ಹೋಗ್ಬಿಟ್ಟು ಡ್ರಾಪ್ ಮಾಡಿ ಹೆಚ್ಚು ಕಮ್ಮಿ ಒಂದು 6.3 ಕಿಲೋಮೀಟರ್ಸ್ ಆಗುತ್ತೆ. ನೋಡಬೇಕು ಎಷ್ಟು ಪೇ ಮಾಡ್ತಾರೋ ಕೇಳಿ ನೋಡ್ತೀನಿ. ಪೇ ಮಾಡಲಿಲ್ಲ ಅಂದ್ರೂ ಓಕೆನೇ, ಏನು ಮಾಡೋಕ್ಕಾಗಲ್ಲ. ಬನ್ನಿ ಫ್ರೆಂಡ್ಸ್, ನಾನು ನಿಮಗೆ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಹತ್ರನೇ ಸಿಗ್ತೀನಿ. ಹಾಯ್ ಫ್ರೆಂಡ್ಸ್, ಈಗ ಒಂದು ನನಗೆ ಆರ್ಡರ್ ಸಿಕ್ಕಿದೆ. ಡೈರೆಕ್ಟು ನಾಗರಬಾವಿಗೆ ನನ್ನ ಏರಿಯಾಗೆ ಸಿಕ್ಕಿದೆ ಹೆಚ್ಚು ಕಮ್ಮಿ. ಬನ್ನಿ, ನಾನು ಪಿಕಪ್ ಲೊಕೇಶನ್ಗೆ ಹೋದ್ಮೇಲೆ ನಿಮಗೆ. ಹಾಂ ಸಿಟಿ ಬಸ್ ಇದೆ ಒಳಗಡೆ. ಈಗ ಒಂದು ಪಿಕಪ್ಪು ಹೋಗ್ತಾ ಇದ್ದೀನಿ. ಮೆಸೇಜ್ ಮಾಡ್ಬೋಣ ಮೊದಲು ಕಸ್ಟಮರಿಗೆ. ಅವರು ಹಲೋ. हाँ सर, आई एम इन लोकेशन सर. सन्मान होटल सन्मान एग्जैक्ट अपोजिट है. किधर है सर? हाँ 1 मिनट रुको. आ जाओ इधर ही आ जाओ.
ಕೂತ್ಕೊಳ್ಳಿ ಸರ್. ಹಾಯ್ ಫ್ರೆಂಡ್ಸ್, ಈಗ ಒಂದು ಪಿಕಪ್ ಆಗಿದೆ 10 ಕಿಲೋಮೀಟ್ರು. ಇವಾಗ ಎಷ್ಟು ಅಮೌಂಟ್ ಆಗಿದೆ ಅಂತ ನಾನು ನಿಮಗೆ ಹೋಗ್ಬಿಟ್ಟು ಅಪ್ಡೇಟ್ ಮಾಡ್ತೀನಿ. ನಿಮಗೆ ಡ್ರಾಪ್ ಲೊಕೇಶನಲ್ಲಿ ಸಿಗ್ತೀನಿ ಫ್ರೆಂಡ್ಸ್. $138 ಹೆಲ್ಮೆಟ್. ಆಯಿತಾ? ಓಕೆ ಸರ್, ಥ್ಯಾಂಕ್ ಯು. ಹಾಯ್ ಫ್ರೆಂಡ್ಸ್, ಈಗೊಂದು ಡ್ರಾಪ್ ಕಂಪ್ಲೀಟ್ ಆಯಿತು. ಇಲ್ಲಿ ಮೆಜೆಸ್ಟಿಕ್ಕಿಂದ ನಾಗರಬಾವಿಗೆ ಇದ್ದಿದ್ದು ಡ್ರಾಪು. $138 ಪೇ ಮಾಡೋದು ಕಸ್ಟಮರು. ಓಕೆ, ಕಲೆಕ್ಟ್. ಸರಿ ಫ್ರೆಂಡ್ಸ್, ನಾವೀಗ ಮತ್ತೆ ವೆಯ್ಟ್ ಮಾಡೋಣ ಆರ್ಡರಿಗೆ. ಅದಕ್ಕಿಂತ ಮುಂಚೆ ನನಗೆ ಸ್ವಲ್ಪ ಕೆಲಸ ಇದೆ. ಒಂದೆರಡು ಸ್ಟೋರ್ದು ಡೆಲಿವರಿ ಕೆಲಸಗಳಿದ್ದಾವೆ. ಅವು ಮುಗಿಸ್ಕೊಂಬಂದ್ಬಿಟ್ಟು ಮತ್ತೆ ನಾನು ಆನ್ಲೈನ್ ಮಾಡ್ತೀನಿ. ಈಗ ಎಷ್ಟಾಗಿದೆ ಅಂತ ನಿಮಗೆ ಅಪ್ಡೇಟ್ ಮಾಡ್ತೀನಿ. ಈಗ ಟೈಮು 8:56, ಅಪ್ರಾಕ್ಸಿಮೇಟ್ಲಿ 9 o'clock ಆಗಿದೆ. ರ್ಯಾಪಿಡೋದಲ್ಲಿ ನನಗೆ ಇವತ್ತು ರ್ಯಾಪಿಡೋದಲ್ಲಿ 3:30 ಆಗಿದೆ. ರ್ಯಾಪಿಡೋದಲ್ಲಿ ಊಬರಲ್ಲಿ ಆನ್ಲೈನೇ ಹೋಗ್ಬೇಕು. ಇದಕ್ಕೆ $125 ಆಗಿದೆ ಊಬರಲ್ಲಿ. ಓಲಾದಲ್ಲಿ ಎಷ್ಟಾಗಿದೆ? 139 ಓಲಾದಲ್ಲಿ. ಟೋಟಲಾಗಿ $333, $140, $30, $139. $125 ಪ್ಲಸ್ಸು ಒಂದು $60 ಅಂದ್ಕೊಳ್ಳಿ. $654 ಆಗಿದೆ. ಈಗ ಅರ್ಜೆಂಟು ಸ್ವಲ್ಪ ಒಂದೆರಡು ಡೆಲಿವರಿ ಪಿಕಪ್ ಇದ್ದಾವೆ. ಅದನ್ನು ಮುಗಿಸ್ಕೊಬಂದ್ಬಿಟ್ಟು ನಾನು ಮತ್ತೆ ಆನ್ಲೈನ್ ಹಾಕ್ತೀನಿ, ನಿಮಗೆ ಅಪ್ಡೇಟ್ ಮಾಡ್ತೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಆ್ಯಕ್ಚುಲಿ ಈಗ ಒಂದು ಸ್ಟೋರಿನ ಕೆಲಸ ಆಲ್ಮೋಸ್ಟ್ ಎಲ್ಲ ಮುಗಿಸ್ಬಿಟ್ಟು ನನಗೆ ಮತ್ತೆ ಆನ್ಲೈನ್ ಮಾಡೀನಿ. ಇವಾಗ ನಾನು ಇವಾಗಿಂದ ಸ್ವಲ್ಪ ಹತ್ರದ್ದು ಮಾತ್ರ ಪಿಕಪ್ಪು ಡ್ರಾಪ್ ಮಾಡ್ಕೋತೀನಿ. ಯಾಕೆಂದರೆ ಮತ್ತೆ ಯಾವುದಾದ್ರು ಪಿಕಪ್ಪು ಡೆಲಿವರಿ ಇದ್ದರೆ ಸ್ಟೋರಿಂದು ಬೇಗ ಬರ್ಬೋದು. ಅದಕ್ಕೋಸ್ಕರ ನೋಡೋಣ ಫ್ರೆಂಡ್ಸ್ ಯಾವ್ದು ಸಿಗುತ್ತೆ ಅಂತ. ಈಗ ಎಲ್ಲ ದೂರದ್ದೇ ಹೆಚ್ಚು ಕಮ್ಮಿ $200-300 ಸಿಗ್ತಾಯಿದ್ದಾವೆ ಆರ್ಡರ್ಗಳು. ಯಾವುದಾದ್ರೂ ಹತ್ರ ಇರೋಂಥದ್ದನ್ನು ಮಾತ್ರ ನಾನು ಪಿಕಪ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ.
ಫ್ರೆಂಡ್ ನಮ್ಮ ಇದೇ ನನಗೆ ಪಿಕ ಉರಿಯೋದು ನೋಡಿ. ಆರ್ಡರು ಪಿಕ್ ಮಾಡಿ ಇಲ್ಲಿ ಬರ್ತಾಯಿದ್ದೀನಿ, ಆಗಲೇ ಕ್ಯಾನ್ಸಲ್ ಮಾಡಿಬಿಟ್ರು ಆರ್ಡರ್ನ. ಏನು ಮಾಡೋದು ಕೇಳಿ ಇಂಥವ್ರಿಗೆ. ಹಾಂ, 10 ನಿಮಿಷ 5 ನಿಮಿಷ ಕಾಯೋಕ್ಕಾಗಲ್ಲ ಅಂದರೆ ಏನಪ್ಪ ತತ್ತರಿಕೆ. ಸರಿ ಫ್ರೆಂಡ್, ನೆಕ್ಸ್ಟ್ ಆರ್ಡರಲ್ಲಿ ನಾನು ನಿಮಗೆ ಮೀಟ್ ಮಾಡ್ತೀನಿ. ಆರ್ಡರ್ನ ಪಿಕ್ ಮಾಡೀನಿ, ಇಲ್ಲಿಂದ ಜಯನಗರಕ್ಕೆ ಬನ್ನಿ ಹೋಗೋಣ. ಪಿಕಪ್ ಲೊಕೇಶನ್ ಇಲ್ಲೇ ಇರೋದು, 1.4 ಕಿಲೋಮೀಟ್ರು. ಇಲ್ಲೆಲ್ಲೋ ಲೆಫ್ಟಲ್ಲಿದ್ದಾರೆ ಅನಿಸುತ್ತೆ ಕಸ್ಟಮರು. आप है मुझे उधर दिखा रहा था रूट. OTP बोलो. वही वो बाइक बुक किया ना आप? 60 हाँ ठीक है बैठो. हाय फ्रेंड्स, अभी एक ड्रॉप हुआ जयनगरा में. चलो नेक्स्ट ऑर्डर किधर होता है देखेंगे. इसका 132 रुपीज़ हो गया. ऑर्डर कंप्लीट आಯಿತು. ಒಂದು ಆರ್ಡರ್ ಕಂಪ್ಲೀಟ್ ಆಯಿತು ಫ್ರೆಂಡ್ಸ್. ನಾಗರಬಾವಿಯಿಂದ ಇಲ್ಲಿ ಜಯನಗರವರೆಗೂ 132 ರೂಪಾಯಿ ಸಿಕ್ತು. ಈಗ ನೆಕ್ಸ್ಟ್ ಆರ್ಡರಿಗೆ ವೆಯ್ಟ್ ಮಾಡ್ತಾಯಿದ್ದೀನಿ, ನೋಡೋಣ ಎಲ್ಲಿಗೆ ಸಿಗುತ್ತೆ ಅಂತ. ಬರೋ ರೂಟ್ ಅಂತೂ ಭಯಂಕರ ಗುಂಡಿಗಳು ಥೂ ಬೇಜಾರಾಗೋಯ್ತು ಫ್ರೆಂಡ್ಸ್. ಗುಂಡಿಗಳು 1 ಲಕ್ಷ ಒಂದು ಗುಂಡಿಗೆ ಹಾಕ್ಯಾರಂತೆ ಗೌರ್ಮೆಂಟು. ಅದು ಯಾವ ಗುಂಡಿ ಮುಚ್ಚ್ಯಾರೆ ಅಂತಲೇ ಗೊತ್ತಿಲ್ಲ ನನಗೆ, ನೋಡಬೇಕು. 1 ಲಕ್ಷ ಒಂದು ಗುಂಡಿಗೆ ಅಂದರೆ ನಮ್ಮ ಟ್ಯಾಕ್ಸ್ ದುಡ್ಡು ಎಲ್ಲಿ ಹೋಗ್ತಿದೆ ಅಂತ ಗೊತ್ತಾಗ್ತಿದೆ ನೋಡಿ, ನೀವೇ ಯೋಚನೆ ಮಾಡಿ ಫ್ರೆಂಡ್ಸ್. ಒಂದು ಆರ್ಡರ್ ನನಗೆ ಮತ್ತೆ ಅಸೈನ್ ಆಗಿದೆ ಪದ್ಮನಾಭ ನಗರಕ್ಕೆ. 13 ಮಿನಿಟ್ಸು. ಓ ಮೈ ಗಾಡ್, ವೆಯ್ಟ್ ಮಾಡಲ್ಲ ಕಸ್ಟಮರು, ಕ್ಯಾನ್ಸಲ್ ಮಾಡೋಣ. ಪಿಕಪ್ ಲೊಕೇಶನ್ 13 ಕಿಲೋಮೀಟ್ರ್ ಇದೆ ಗುರು. ಅಲ್ಲ 13 ನಿಮಿಷ ಇದೆ, 2.5 ಕಿಲೋಮೀಟ್ರು. ಹೋಗೋಣ ಏನು, ಹೋಗೋಣವ, ಏನು ಮಾಡೋದು. ಹಾಯ್ ಫ್ರೆಂಡ್ಸ್, ಇವಾಗ ಒಂದು ಲೊಕೇಶನ್ ಪಿಕಪ್ಪಿಗೆ ಬಂದೀನಿ ನಾನು. ಆ್ಯಕ್ಚುಲಿ ಇಲ್ಲಿರೋದು ಪ್ಯಾಕೇಜ್ ಅಂತೆ, ಊಬರಲ್ಲಿರೋದು ಆರ್ಡರು 77 ರೂಪೀಸಿಗೆ. ಇಲ್ಲೇ ಪದ್ಮನಾಭ ನಗರ ಹತ್ರನೇ, ಇಲ್ಲಿಂದ ಒಂದು 3-4 ಕಿಲೋಮೀಟ್ರ್ ಏನೋ ಆಗ್ಬೋದು ಅಷ್ಟೇ. ಡೆಲಿವರಿ ಪ್ಯಾಕೇಜ್ ಡೆಲಿವರಿ ಕೊಡಬೇಕು. ಬಂದೀನಿ ಕಸ್ಟಮರ್ ಲೊಕೇಶನಿಗೆ. ಸರಿ ಫ್ರೆಂಡ್ಸ್, ನಾನು ನಿಮಗೆ ಸಿಗ್ತೀನಿ ಮತ್ತೆ ಫೋನ್ ಮಾಡಿ. 461D. ಹಲೋ ಹಲೋ, ಕೊಡಿ. ಏನಿರೋದು ಮೇಡಮ್? ಪೇಮೆಂಟಾ ನೀವೇ ಮಾಡ್ತೀರಾ? ಹಾಂ,
ಹಾಂ ಓಕೆ. ಚೇತನ್ ಪಿ. ಓಕೆ ಮೇಡಮ್, ಥ್ಯಾಂಕ್ ಯು. ಹಾಯ್ ಫ್ರೆಂಡ್ಸ್, ಈಗ ಒಂದು ಆರ್ಡರ್ ಪಿಕ್ ಆಗಿದೆ, ಡೆಲಿವರಿ ಕೊಡಬೇಕು. ಒಂದು 3.2 ಕಿಲೋಮೀಟ್ರ್ ಇದೆ. 3.3 ಕಿಲೋಮೀಟರ್ಗೆ ಒಂದು 77 ಅಂದ್ಕೊಡಿ. ಓಕೆ, ಹೋಗ್ಬೋದು. ಪೇಮೆಂಟು ಆಗಿದೆ, ಏನಿಲ್ಲ, ಸುಮ್ಮನೆ ಡೆಲಿವರಿ ಕೊಡೋದು ಒಂದೇ ಬ್ಯಾಲೆನ್ಸು. 12 ನಿಮಿಷ ತೋರಿಸ್ತಿದೆ. ಬನ್ನಿ ಫ್ರೆಂಡ್ಸು, ಅಲ್ಲಿ ಹೋಗ್ಬಿಟ್ಟು ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ತಗೊಳ್ಳಿ ಸರ್, ವೀಣಾ ಅನ್ನೋರಿಗೆ. ಹಾಂ ಹಾಂ, ಕೊರಿಯರ್. ಹೇಳಿ ಸರ್. ಹಾಂ ಹಾಂ, ಕೊಡಿ ಸರ್. ಯಾವುದು ಸರ್? ಇದೇನಾ? ಹಾಂ, ಇದೇ ಸಾಕಾ? ತೊಗೊಳ್ಳಿ. ಆಯಿತು. ಓಕೆ ಸರ್, ವೆಲ್ಕಮ್. ಓಕೆ. ಹಾಯ್ ಫ್ರೆಂಡ್ಸ್, ಈಗ ಒಂದು ಡೆಲಿವರಿ ಕೊಟ್ಟೀನಿ, ಇನ್ನೊಂದು ಪಿಕ್ ಮಾಡ್ಕೊಂಡೀನಿ. ಇದು ಬಂದ್ಬಿಟ್ಟು ಕೆಂಗೇರಿಗೆ ಇರೋದು. ಅದಕ್ಕೆ ಕಸ್ಟಮರಿಗೂ ಮೆಸೇಜ್ ಹಾಕಿದ್ದೀನಿ, ಕಾಲ್ ಮಾಡಿಬಿಟ್ಟು ಹೇಳ್ತೀನಿ. ಒಂದು ಹಲೋ ಸರ್, ಬರ್ತಾಯಿದ್ದೀನಿ, ಒಂದು 4 ಮಿನಿಟ್ಸು. ಹಾಂ ಓಕೆ. ಹಾಯ್ ಫ್ರೆಂಡ್ಸ್, ಇವಾಗ ಪಿಕಪ್ ಲೊಕೇಶನಿಗೆ ಬಂದೀನಿ. ಕಸ್ಟಮರಿಗೆ ಫೋನ್ ಮಾಡೋಣ ಇನ್ನೊಂದು ಸಲ. ಸೆವೆನ್ 799 ಹಾಂ, ಓಕೆ ಓಕೆ. ನೀವೇನಾ? ಹೇಳ್ಬೇಕು ತಾನೇ. ಹಾಂ, ಕೂತ್ಕೊಳ್ಳಿ. ಯಾರು ಬರಬೇಕು? ಅತಿ ಆಯಿತು. ಹಲೋ ಫ್ರೆಂಡ್ಸ್,
ಈ ಒಂದು ಪಿಕಪ್ ಬಂದಿದ್ದೆ, ಪಿಕಪ್ ಮಾಡೀನಿ. ಈಗ ಡೈರೆಕ್ಟ್ ಕೆಂಗೇರಿ, ಹೆಚ್ಚು ಕಮ್ಮಿ ನಮ್ಮ ಮನೆ ಹತ್ರನೇ ಇರೋದು ಲೊಕೇಶನ್ನು. ಪುಣ್ಯ ಅಲ್ಲಿ ಹೋಗ್ಬಿಟ್ಟು ಸ್ವಲ್ಪ ರೆಸ್ಟ್ ಮಾಡಿ ಈಗ ತೊಳ್ಕೊಂಡು ಸ್ನಾನ ಗೀನ ಮಾಡಿ ಬೆಳಗಿಂದ ಅಜ್ಜಿ ಬೆಳಗ್ಗೆ 5-5:30 ಎದ್ದಿದ್ದು. ಈಗ ಫುಲ್ಲು ಫ್ರೀ ಆಗೀನಿ. ಇನ್ನೂ ಫ್ರೀ ಇಲ್ಲ, ಇನ್ನೊಂದು 15 ಕಿಲೋಮೀಟ್ರು, ಅರ್ಧ ಗಂಟೆ ಡೆಲಿವರಿ ಅಂದರೆ ಡ್ರಾಪ್ ಮಾಡಿಬಿಟ್ಟು ಹೋಗ್ಬೇಕೀಗ. ಬನ್ನಿ ಫ್ರೆಂಡು, ನಾನು ನಿಮಗೆ ಡ್ರಾಪ್ ಲೊಕೇಶನಲ್ಲಿ ಸಿಗ್ತೀನಿ. ಎಲ್ಲಿ ಈ ಕಡೆನಾ? ಹೋಗಲ್ಲ? पेमेंट कौन करेगा? आप ही करेगा? एक मिनट। चेंज नहीं है भाई, देखो 150 दे दो। कितना है? दे दो इधर, ठीक है छोड़ो। ಫ್ರೆಂಡ್ಸ್, ಈಗ ನಾನು ಲೊಕೇಶನಿಗೆ ಬಂದೆ. 150 ಆಗಿತ್ತು, 140 ಕೊಟ್ಟಿದ್ದಾರೆ ಕಸ್ಟಮರು. ನಡೆಯುತ್ತೆ, ಮನೆ ಹತ್ರನೇ ಇರೋದು. ಇಲ್ಲೇ ಇಲ್ಲಿಂದ ಒಂದು 3 ಕಿಲೋಮೀಟರ್ ಅಷ್ಟೇ ಮನೆ. ನಡೀಲಿ, ಏನು ಮಾಡೋಕ್ಕಾಗಲ್ಲ. ಇದು ಒಂದು ಈಗ ಟ್ರಿಪ್ಪು ಆಫ್ಲೈನ್ ಮಾಡ್ತೀನಿ. ಒಂದು 2 ಅವರ್ ರೆಸ್ಟ್ ಮಾಡಿಬಿಟ್ಟು ಆಮೇಲೆ ಮತ್ತೆ ಸ್ಟೋರಿ ಹೋಗಬೇಕು ವರ್ಕಿಗೆ. ಹೆವಿ ಆಗೋಯ್ತು ಇವತ್ತು. ಬಿಸಿಲು ಅಂದರೆ ಕೆಲಸಕ್ಕಿಂತ ಬಿಸಿಲು ಹೆವಿ ಆಗೋಯ್ತು. ಬೆಳಗ್ಗೆಯಿಂದ ಅವನ ಅಜ್ಜಿ ತಿಂಡಿ ಬೇರೆ ತಿಂದಿಲ್ಲ, ಹೊಟ್ಟೆ ಬೇರೆ ಹಸಿತಿದೆ. ಈ ಮನೆ ಹೋಗಿ ಸ್ವಲ್ಪ ಊಟ ಮಾಡಿ ಸ್ನಾನ ಗೀನ ಮಾಡಿ ಒಂದು 1/2 ಅವರ್ ರೆಸ್ಟ್ ಮಾಡಿ ಹೋಗಬೇಕು. ನೋಡೋಣ ಎಷ್ಟೊತ್ತಾಗತ್ತೆ ಅಂತ. ಹೆಚ್ಚು ಕಮ್ಮಿ ಒಂದು 800 ಆಗಿರ್ಬೋದು ನನ್ನ ಪ್ರಕಾರ. ಅಪ್ಡೇಟ್ ಮಾಡ್ತೀನಿ ನಾನು ನಿಮಗೆ ಎಷ್ಟಾಗಿದೆ ಏನು ಎತ್ತ ಅಂತ. ಮತ್ತೆ ಬರ್ತಾಯಿದೆ ರೈಡು, ಯಾವುದು ಬೇಡ, ಆಫ್ಲೈನ್ ಮಾಡಿಬಿಡ್ತೀನಿ. ಈ ಬಿಸಿಲಿಗೆ ತಲೆ ಹೆವಿ ನೋವುತ್ತಿದೆ. ಬೆಳಗ್ಗೆ ನೋಡಿದ್ರೆ ಫುಲ್ಲು ಮೋಡ ಮುಚ್ಕೊಂಡಿತ್ತು. ನಿನ್ನೆ ನೈಟ್ ನೋಡಿದ್ರೆ ಮಳೆ, ಈಗ ನೋಡಿದ್ರೆ ಹೆವಿ ಬಿಸಿಲು. ಮತ್ತೆ ನೈಟ್ ಮಳೆ ಬರ್ಬೋದು ನೋಡೋಣ. ಹಾಯ್ ಫ್ರೆಂಡ್ಸ್, ವೆಲ್ಕಮ್. ಇವಾಗ ಇನ್ನೂ 5:30 ಆಗಿದೆ ಅಷ್ಟೇ ಟೈಮು. ಈಗ ನೋಡಿದ್ರೆ ಮೋಡ ಯಾವ ಥರ ಮುಚ್ಕೊಂಡಿದೆ ಅಂತ ಹೇಳಿದ್ರೆ ಫುಲ್ಲು ಒಂದು 6:30-7 ಗಂಟೆ ಆಗಂಗೆ ಆಗಿಬಿಟ್ಟಿದೆ ಆಲ್ರೆಡಿ. ಈಗ ಫುಲ್ಲು ಮೋಡ ಮುಚ್ಕೊಂಡಿದೆ. ಇವರು ಹೊಡೆದ್ರೆ ಮಳೆ ಸರಿ ಬಿಡುತ್ತೆ. ಈಗಂತೂ
ನೋಡ್ತಿರ್ಬೋದು ಮೋಡ ಯಾವ ಥರ ಇದೆ ಅಂದರೆ ಮೋಡ ಅಬ್ಬಾ ಸ್ಟಾರ್ಟ್ ಆದರೆ ಮಳೆ ಚಿತ್ರಾನ್ನ ಮೊಸರನ್ನ ಹೋಗುತ್ತೆ ಆ ಥರ ಇದೆ ವೆದರ್ ಈಗ. ಸೂಪರ್ ಆಗಿದೆ ವೆದರ್ ಮಾತ್ರ. ನೋಡಿ ಮೋಡ ಯಾವ ಥರ ಇದೆ ಮೋಡ. ನಾನು ಮಾಡೋಣ ಅಂದ್ಕೊಂಡೆ ಬಟ್ ಅಲ್ಲೆಲ್ಲರೂ ಲಾಕ್ ಆಗಿಬಿಟ್ರೆ ವಾಪಸ್ ಬರೋಕ್ಕಾಗಲ್ಲ, ಅದು ಪ್ರಾಬ್ಲಮ್. ಫುಲ್ಲು ಟ್ರಾಫಿಕ್ಕು ಅಂದ್ಕೊಂಡು ಜಾಮ್ ಆಗಿ ಹೋಗ್ತೀನಲ್ಲ ಅದು. ಅಬ್ಬಾ ಮೋಡ ನೋಡಿದ್ರು ಹೆಂಗಾಗ್ಬಿಟ್ಟಿದೆ ಅಪ್ಪ. ಆದರೂ ಸೂಪರ್ ಆಗಿದೆ ವೆದರ್. ಇನ್ನೂ 5:30 ಇವರು ಟೈಮು. ಇನ್ನೂ 5:30ಗೆ ಆಗಲೇ ಆಲ್ರೆಡಿ ನೋಡಿ ಇಲ್ಲಿ ಎಲ್ಲ ಕಡೆ ಲೈಟ್ ಹಾಕ್ಬಿಟ್ಟಿದ್ದಾರೆ. 5:30ಗೆ ಫುಲ್ಲು ಡಾರ್ಕ್ ಆಗೋಗಿದೆ ವೆದರು. ಸೂಪರ್ ಆಗಿದೆ. ಆದ್ರೂ ನಾನು ಅದಕ್ಕೆ ಇವಾಗ ಸ್ಟೋರ್ ಹತ್ರ ಹೋಗ್ತಾ ಇದ್ದೀನಿ. ಅದು ಹೋಗ್ಬಿಟ್ಟು ಅಪ್ಡೇಟ್ ಮಾಡ್ತೀನಿ. ಇವತ್ತು ನೈಟ್ ಮಾಡೋಣ ಅಂದ್ಕೊಂಡೆ, ಈಗ ನೋಡ್ತೀನಿ ಮಳೆ ಗಿಳೆ ಏನೂ ಬರಲಿಲ್ಲ ಅಂದರೆ ನೈಟ್ ಕೂಡ ಒಂದು 3-4 ಟ್ರಿಪ್ ಮಾಡೋಣ ಅಂತ ಐಡಿಯಾ ಇದೆ. ಈಗ ಮಳೆ ಗಿಳೆ ಸ್ಟಾರ್ಟ್ ಆಗ್ಬಿಟ್ರೆ ಮಾಡೋದಕ್ಕಾಗಲ್ಲ, ವಿಡಿಯೋನೂ ಮಾಡೋದಕ್ಕಾಗಲ್ಲ, ವರ್ಕು ಮಾಡೋಕ್ಕಾಗಲ್ಲ ಮಳೆ ಗಿಳೆ ಸ್ಟಾರ್ಟ್ ಆಗ್ಬಿಟ್ರೆ. ಇನ್ನು ಆ ಕಡೆ ಎಲ್ಲ ಫ್ಲೈಓವರ್ ಕೆಳಗಂತೂ ಫುಲ್ಲು ನೀರು ತುಂಬೋಗ್ಬಿಡುತ್ತೆ. ನಮ್ಮ ಬೆಂಗಳೂರು ಸ್ವಿಮ್ಮಿಂಗ್ ಪೂಲ್ ಆಗೋಗುತ್ತೆ ಅಲ್ಲೆಲ್ಲ. ಈಗ ಏನಾದರೂ ಮಳೆ ಸ್ಟಾರ್ಟ್ ಆಗಿಬಿಟ್ರೆ ಅದಕ್ಕೋಸ್ಕರ ನೋಡೋಣ, ನೋಡಿಕೊಂಡು ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಆ್ಯಕ್ಚುಲಿ ನಮಗೆ ಇವತ್ತು ಅರ್ನಿಂಗ್ ಆಗಿರೋದು 1025 ರುಪೀಸ್ ಏನೋ ಆಗಿದೆ ಟೋಟಲ್ಲಿ ಫೈನಲ್ಲಿ. ನಿಮಗೆ ಸ್ಕ್ರೀನ್ಶಾಟ್ ಕೂಡ ಹಾಕ್ತೀನಿ ಎಷ್ಟಾಗಿದೆ ಅಂತ. ಸರಿ ಫ್ರೆಂಡ್ಸ್, ನಾನಿನ್ನು ಸ್ಟೋರಿ ಹೋಗ್ಬಿಟ್ಟು ನಿಮಗೆ ನಾಳೆ ಸಿಗ್ತೀನಿ ಮಾರ್ನಿಂಗು. ಇವತ್ತಿಂದು ವ್ಲಾಗ್ಸ್ ಇಷ್ಟೇ. ಆದರೂ ಸೂಪರಾಗಿದೆ ಗುರು ವೆದರು. ಹಿಂಗಿರ್ಬೇಕು ವೆದರ್. ಬಾ 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 ಸ್ಟಾಪ್ ರೆಕಾರ್ಡಿಂಗ್. ಸ್ಟಾಪ್ ರೆಕಾರ್ಡಿಂಗ್. ಫ್ರೆಂಡ್ಸ್, ಈಗ ಮಳೆ ಸ್ಟಾರ್ಟ್ ಆಗಿದೆ. ಈಗ ಫುಲ್ಲು ಚೆಚ್ಚುತ್ತೆ ಅನಿಸುತ್ತೆ ಇವತ್ತಂತೂ ಮಳೆ. ಅಪ್ಪ ಯಾವ ಥರ ಇದೆ ಅಂದರೆ ವೆದರು. ವಾವ್, ಸೂಪರ್ ಆಗಿದೆ ವೆದರ್ ಮಾತ್ರ. ಇಲ್ಲಿ ನಾನು ಯೂನಿವರ್ಸಿಟಿ ಒಳಗೆ ಹೋಗ್ತಾ ಇದ್ದೀನಿ. ಇದು ಬೆಳಕು ಬರ್ತಿರೋದು ಕಾಣಿಸ್ತಿರ್ಬೋದು ನಿಮಗೆ, ಬಟ್ ಇದೆಲ್ಲ ನೈಟ್ ಮೋಡ ಆನ್ ಮಾಡ್ಕೊಂಡಿದ್ದೀನಿ ಕ್ಯಾಮ್ರಾದಲ್ಲಿ, ಅದಕ್ಕೋಸ್ಕರ ನಿಮಗೆ ವೈಟ್ ಕಾಣಿಸ್ತಿರ್ಬೋದು. ಬಟ್ ಇಲ್ಲಂತೂ ಫುಲ್ಲು ಬ್ಲ್ಯಾಕ್ ಥರ ಆಗ್ಬಿಟ್ಟಿದೆ, ಕತ್ಲೋ ಥರ. ನೀವು ಬೇಕಾದ್ರೆ ಒಂದು ವೀಡಿಯೋ ಹಾಕ್ತೀನಿ ನೋಡಿ, ಅದು ನಿಜವಾದ ವೀಡಿಯೋ ಆ್ಯಕ್ಚುಲಿ. ಅಯ್ಯಪ್ಪ, ಮಳೆ ಸ್ಟಾರ್ಟ್ ಆಯಿತು ಆ್ಯಕ್ಚುಲಿ. ಮಳೆ ಹೋಗೋವರೆಗೂ ಸ್ಟಾರ್ಟ್ ಆಗ್ತಿದ್ರೆ ಸಾಕೋರು ಮಳೆ. ಸ್ಟೋರಿ ಹೋಗೋವರೆಗೂ ಹೋಗೋದು ಬರೋದು. ಬಾ ನದಿ ಥರ ಹರಿತಿದೆ ಕೆಂಗೇರಿ. ಆ್ಯಕ್ಚುಲಿ ಆಗಲೇ ಮಳೆ ಬಂದ್ಬಿಟ್ಟು ನಿಂತಿರಬೇಕು, ಇಲ್ಲ ಬೇರೆ ಕಡೆ ಸರಿಯಾಗಿ ಹೊಡಿತಿರ್ಬೇಕು ಮಳೆ. ಆ ಥರ ಇದೆ ಈಗ. ಫುಲ್ಲು ಎಲ್ಲ ಕಡೆ ಮಳೆ ಬಂದು ನಿಂತೋಗಿದೆ ಅನಿಸುತ್ತೆ. ಈಗ ಇಲ್ಲಿ ನಾಗರಬಾವಿ ಸೈಡಲ್ಲಿ ಸ್ಟಾರ್ಟ್ ಆಗ್ತಾಯಿದೆ. ಪುಣ್ಯಕ್ಕೆ ಹೋಗಿ ಸ್ಟಾಪ್ ಆದರೆ ಸಾಕು ನನಗೆ. ಸ್ಟೋರ್ ರೀಚ್ ಆಗಿಬಿಟ್ರೆ ಕರೆಕ್ಟಾಗಿ ಮಳೆ ಇಲ್ದಲೆ ಅದು ನನಗೆ ಸೇಫು. ಮಳೆ ಇಲ್ಲ ಸ್ಟಾರ್ಟ್ ಆಗಿಬಿಡ್ತಾರೆ ಅಂದರೆ ಅವನ ಅಜ್ಜಿ ಎಲ್ಲೂ ನಿಲ್ಲಕ್ಕೆ ಜಾಗ ಇಲ್ಲ ಇಲ್ಲಿ ಯೂನಿವರ್ಸಿಟಿ ರೋಡಲ್ಲಿ, ನೆಂತ್ಕೊಂಡೇ ಹೋಗ್ಬೇಕು. ಆಮೇಲೆ
ಟ್ರಾಫಿಕ್ ಬೇರೆ ಜಾಮ್ ಆಗಿಬಿಟ್ಟಿದೆ. ಮುಂದಕ್ಕೆ ಹೋಗ್ಬಿಟ್ರೆ ಸಾಕಾಗ್ಬಿಟ್ಟಿದೆ ನನಗೆ. ಆ ಮೋಡ ನೋಡಿ ಫ್ರೆಂಡ್ಸ್, ಹೆಂಗಿದೆ ಮೋಡ. ಅಯ್ಯಯ್ಯಪ್ಪ ಮೋಡ ಫುಲ್ಲು ಕಾರ್ ಮೋಡ ಅಂದ್ಕೊಳ್ಳಿ. ಆಲ್ರೆಡಿ ಇಲ್ಲಿ ಒಂದು ರೌಂಡು ಮಳೆ ಆಗೋಗಿದೆ ಆಲ್ರೆಡಿ. ಈಗ ಮತ್ತೆ ಸ್ಟಾರ್ಟ್ ಆಗ್ತಾ ಇದೆ. ಈಗ ಒಂದು ರೌಂಡ್ ಮುಗಿಸ್ಕೊಂಡೋಗಿ ಮತ್ತೆ ರೆಸ್ಟ್ ಮಾಡಿ ಹೆಂಗೆ ನಾವು ರ್ಯಾಪಿಡೋದಲ್ಲಿ ವರ್ಕ್ ಮಾಡ್ತೀವಲ್ಲ ಆ ಥರ ಸ್ಟಾರ್ಟ್ ಆಗ್ತೈತೆ ಈಗ. ಪುಣ್ಯಕ್ಕೆ ಸೇಫಾಗಿ ಬಂದೆ ನಾನು, ಮಳೆಗೆ ಸಿಗಾಕೊಳ್ದಲೆ. ಎಲ್ಲೂ ಪುಣ್ಯಕ್ಕೆ ಜೋರಾಗಿ ಬರಲಿಲ್ಲ ಮಳೆ. ಹನಿತಾ ಇದೆ ಬಟ್ಟು ಇನ್ನೂ ಜೋರಾಗಿ ಏನು ಬರ್ತಾಯಿಲ್ಲ ಮಳೆ, ಹಂಗಾಗಿ ಸೇಫ್ ಅಷ್ಟೇ. ನೋಡಿ ಅಲ್ಲಿ ಮೋಡ ಹೆಂಗಿದೆ, ಮೋಡ ಮೇಲ್ಗಡೆ ಸೂಪರಾಗಿದೆ.